ಎಸ್ಐಆರ್ಗೆ ಬಂದಂತಹ ಜಿಲ್ಲಾಧಿಕಾರಿಗೆ ವಿಶೇಷ ರೀತಿಯ ಸ್ವಾಗತವನ್ನು ಕೊಡಲಾಗಿದೆ. ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿಯವರು ಬಂದಂತಹ ಟೈಮ್ನಲ್ಲಿ ಎಸ್ಐಆರ್ ಫಾರ್ಮ್ ಕೊಡೋಕೆ ಬಂದಾಗ ಆರತಿ ಬೆಳಗಿ ಅವರನ್ನ ಸ್ವಾಗತಿಸಲಾಯಿತು. ಡೊಳ್ಳು ಬಾರಿಸಿ ಆರತಿ ಬೆಳಗಿ ಜನ ಸ್ವಾಗತಿಸಿದ್ದಾರೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಎಸ್ಐಆರ್ಗೆ ವಿಜಯನಗರ ಜಿಲ್ಲೆಯಲ್ಲಿ ಚಾಲನೆಯನ್ನ ಕೊಟ್ಟಿರುವುದು. ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಅವರ ಮನೆಗೆ ತೆರಳಿ ಜಿಲ್ಲಾಧಿಕಾರಿ ಎಸ್ಐಆರ್ನ ಎನ್ಯೂಮರೇಷನ್ ಫಾರ್ಮ್ ಅನ್ನ ಕೊಟ್ಟರು. ಹಳೆ ಮಲಪನ ಗುಡಿಯಲ್ಲಿ ಅವರ ನಿವಾಸ ಇರುವುದು. ಅಲ್ಲಿಗೆ ಬಂದಂತಹ ಜಿಲ್ಲಾಧಿಕಾರಿಗೆ ಡೊಳ್ಳು ಕುಣಿತ ಜೊತೆಗೆ ಆರತಿಯನ್ನ ಎತ್ತಿ ಸ್ವಾಗತ ಮಾಡುವಂತಹ ಕೆಲಸವನ್ನ ಮಾಡಲಾಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಂಜಪ್ಪ ಅವರ ಮನೆಗೆ ಮಂಜಪ್ಪ ಅವರ ಮನೆಗೆ ಜಿಲ್ಲಾಧಿಕಾರಿ ಬಂದಾಗ ಈ ವಿಶೇಷವಾದಂತಹ ಸ್ವಾಗತವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. SIR ಸ್ಟಾರ್ಟ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ವಿಜಯನಗರಲ್ಲೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಹೊಸಪೇಟೆಯಲ್ಲಿ ಕಮಲಾಪುರ ಮತ್ತು ಮಲ್ಪನಗುಡಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ನಾವು ಸ್ವತಂತ್ರ ಯೋಧರ 100 ವರ್ಷ ಆಗಿದೆ ಅವರಿಗೆ, ಅವರ ಮನೆಗೆ ಹೋಗಿ ಅವರಿಂದ ಚಾಲನೆ ಕೊಟ್ಟಿದ್ದೀವಿ. ಹಾಗೂ ಇಲ್ಲಿ ಮಲ್ಪನಗುಡಿಯಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಜನಪದ ಕಲೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಕಾರ್ ಮಂಜಪ್ಪ ಅವರ ಮನೆಗೆ ಬಂದಿದ್ವಿ. ಸೊ ಅವ್ರಿಗೂ ನಾವು ಇಲ್ಲಿ SIR ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಬಂದಂಥ BLOs ಮನೆಗೆ ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಈ ಎನ್ಯುಮರೇಟರ್ ಫಾರ್ಮ್ ಏನಿದೆ ಅದನ್ನು ಕಡ್ಡಾಯವಾಗಿ ತಪ್ಪದೆ ನೀವು ತುಂಬಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಕೂಡ ಇದು ಎಲ್ಲ ಅದಕ್ಕೆ ನಾನು ಮನೆಯಲ್ಲಿ ಯಾರು ಓದಿರ್ತಾರಲ್ವಾ, ಎಜುಕೇಟೆಡ್ ಇರೋರು, ಅವ್ರು ಒಂದ್ಸಲ ನೋಡಲಿ ಅಂತ ಅವರೇ ಕೈಯಲ್ಲಿ ಬರೆದು ಕೊಡಲಿ. ಅಕಸ್ಮಾತ್ ಅವ್ರು ಬರೆಯೋಕ್ಕಾಗಲಿಲ್ಲ ಅಂದರೆ ನಮ್ಮ BLOs ಬರೀತಾರೆ, ಅದನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಹೇಳಿದ್ಮೇಲೆ ಅದು ಯೂಸ್ ಜಿಲ್ಲೆಯಲ್ಲಿ ಎಷ್ಟು ಜನ BLO ವರ್ಕ್ ಮಾಡ್ತಾ ಇದ್ದಾರೆ? 1234. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.